ನಾವು ವಿಡಿಯೋ ಮಾಡುವಾಗ ಈ ಹುಡುಗಿ ಹಿಂಗೆ ಮಾಡ್ತಾಳೆ ನಿಜ ಗೊತ್ತಿರಲಿಲ್ಲ ರೀ. ಹೇ ನಮಸ್ಕಾರ ರೀ ಬಾನ್ಕೋಟ್ ಮಂದಿಗೆ. ಫಸ್ಟ್ ಟೈಮ್ ತಿರುಪತಿಗೆ ಹೋಗೋರು ಯಾವ ರೀತಿ ತಮ್ಮ ಲಗೇಜ್ಗಳನ್ನ ಸೇಫ್ ಆಗಿ ತಗೊಂಡು ಹೋಗ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳೀನಿ. ವಿಡಿಯೋನ ಕೊನೆ ತನಕ ನೋಡ್ರಿ. ಬಿಲ್ಡಿಂಗ್ ಲಾಸ್ಟಿಗೆ ಅಂತ ಇದು ಎಂಟ್ರೆನ್ಸ್ ರೀ. ಬೆಟ್ಟ ಕಾಣತೈತಿ. ಇದು ಬೆಟ್ಟದ ಎಂಟ್ರೆನ್ಸಿಂದ ಸ್ವಲ್ಪ ಈ ಕಡೆ ಮುಂದೆ ಬಂದ್ವಿ ಅಂದ್ರೆ ಒಂದು ಬಿಲ್ಡಿಂಗ್ ಬರುತ್ತೆ. ಒಂದು ಬೋರ್ಡ್ ಐತೆ ನೋಡ್ರಿ. ಈ ಬೋರ್ಡಿಂದ ಈ ಬಿಲ್ಡಿಂಗ್ ಎಂಡಿಗೆ ಹೋಗ್ಬೇಕಂತ. ಸೊ ಈ ಬಿಲ್ಡಿಂಗ್ ಎಂಡಿಗೆ ಹೋದ್ವಿ ಅಂದ್ರೆ ನಾವು ಲಗೇಜನ್ನ ಇಲ್ಲಿ ಕೊಟ್ರೆ ಇವ್ರ ಲಗೇಜನ್ನು ನಮಗೆ ಮೇಲ್ಗಡೆ ತಂದು ಕೊಡ್ತಾರೆ. ಒಂದು ಟೋಕನ್ ಕೊಡ್ತಾರೆ. ಆ ಟೋಕನ್ ತೊಗೊಂಡು ಲಗೇಜನ್ನು ನಾವು ಮೇಲ್ಗಡೆ ಇಸ್ಕೋಬೋದು. ಸೊ ಇದು ಫ್ರೀ ಐತಿ ಕಂಪ್ಲೀಟ್ಲಿ. ಫುಟ್ ಅಂದರೆ ನಡ್ಕೊತ ಹೋಗೋರಿಗೆ ಒಂದು ಭಯ ಇರುತ್ತೆ, ಲಗೇಜ್ ಹೆಂಗೆ ಮ್ಯಾಗ್ ತೊಗೊಂಡು ಹೋಗೋದು ಅಂಥೇಳಿ. ಸೊ ಇಲ್ಲಿ ನಿಮ್ಗೆ ಎರಡು ಆಪ್ಷನ್ ಇರ್ತಾವೆ. ಒಂದು ನೀವು ವೆಹಿಕಲ್ ತೊಗೊಂಡು ಹೋಗ್ಬೋದು, ಎರಡನೇ ಆಪ್ಷನ್ ವಾಪಸ್ ನೀವು ಸ್ಟೆಪ್ಸ್ ಮ್ಯಾಗ ಹೋಗ್ಬೋದು. ಈಗ ನಾವು ಸ್ಟೆಪ್ಸ್ ಅಂದರೆ ನಡ್ಕೊತ ಹೊಂಟಿವಿ. ಸೊ ನಡ್ಕೊತ ಹೋಗೋ ಸಲುವಾಗಿ ನಾವು ಏನು ಮಾಡ್ತೀವಿ, ಲಗೇಜ್ನೆಲ್ಲ ಇಲ್ಲಿ ಇಟ್ಟು ಸೊ ನಮಗೆ ಏನು ನೀಡ್ ಐತಿ ಅಷ್ಟನ್ನು ಮಾತ್ರ ನಾವು ತೊಗೊಂಡು ಸ್ಟೆಪ್ಸ್ ಹತ್ತೀವಿ. ನೆಕ್ಸ್ಟ್ ಅಲ್ಲಿ ಮ್ಯಾಗ ಲಗೇಜ್ ತೊಗೋತೀವಿ. ಈ ಕಡೆಯಿಂದ ಸಿಂಗ್ ಕೌಂಟರ್ ಬರೆದಿರ್ತಾರೆ. ಸೊ ಇದು ನೋಡ್ಕೊಂಡು ಒಳಗಡೆ ಎಂಟ್ರಿ ಆಗ್ಬೇಕು. ಅಪ್ಪ ಭಗವಂತ ಅಲ್ಲ, ರಶ್ ಆಲ್ಮೋಸ್ಟ್ ಇದ್ದಂಗಿಲ್ಲ ಅಣ್ಣ. ಇದೇನಣ್ಣ ಕ್ಯೂ ಜಾಸ್ತಿ ಅಂದ್ರೆ ಕ್ಯೂ ಲೈನ್ ಐತಿದೆ, ಬಟ್ ಕ್ಯೂ ಜಾಸ್ತಿ ಇಲ್ಲ. ಈಸಿಯಾಗಿ ಹೋಗಿ ನೀವು ನಿಮ್ಮ ಲಗೇಜನ್ನು ಲಾಕ್ ಮಾಡಿ ಎಲ್ಲ ಮಾಡಿ ಇಟ್ಟುಕೊಡ್ಬೋದು. ನಾವು ನಮ್ಮ ಲಗೇಜನ್ನ ಇಲ್ಲಿ ಇಡಾಕತ್ತೀವಿ. ಸೊ ಇಲ್ಲಿಟ್ರೆ ಈ ಕಡೆ ಪಾಸ್ ಆಗುತ್ತೆ. ನಮ್ಮ ಲಗೇಜ್ ಚೆಕ್ ಆಗುತ್ತೆ. ಸೊ ಫೈನಲ್ ಆಗಿ ನಾವು ಬ್ಯಾಗನ್ನು ಒಳಗೆ ಕೊಟ್ಟಿವಿ. ಆ ಬ್ಯಾಗನಲ್ಲಿ ಒಳಕೊಂಡಂತೆ ಅವರೊಂದು QR ಕೋಡ್ ಸ್ಕ್ಯಾನಿಂಗ್ ಟ್ಯಾಗ್ ಹಾಕಿರ್ತಾರೆ. ಆ ಟ್ಯಾಗನ್ನು ಸ್ಕ್ಯಾನ್ ಮಾಡಿ ಮ್ಯಾಗ ಕಳಿಸಿರ್ತಾರೆ. ಸೊ ಮ್ಯಾಗ ಅದೇ ಸ್ಕ್ಯಾನ್ನಾಗ ನಾವು ಲಗೇಜನ್ನು ತೊಗೋತೀವಿ. ಇವಾಗ ದಾರಿ ಒಳಗೆ ಜರ್ನಿ ಒಳಗೆ ಸಾಧ್ಯ ಆದರೆ ಟೈಮ್ ಪಾಸ್ ತೋರಿಸ್ತೀನಿ. ಒಂದಿಷ್ಟು ಆಂಧ್ರ ಹುಡುಗಿರವ್ರು ನಾವು ವಿಡಿಯೋ ಮಾಡೋದು ನೋಡಿ ನಾನು ಹಿಂದೆ ಬರಾಕತ್ತಾರೆ. ನಿಮ್ಮತ್ತೊಂದು ನಮ್ಮ ಬೆಟ್ಟ ಹತ್ತಾಕ ಹೊಂಟಿವಿ, ಕಾಯಿ ತೊಗೊಂಡಿವಿ ಪೂಜೆ ಮಾಡಕ್ಕೆ.